ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕ್ತಾರೆ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕಥಿತ. 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ನೋಡಬೇಕು ಹೊಸ ಮುಖಕ್ಕೆ ಏನಾರ ಅವಕಾಶ ಮಾಡಿಕೊಡ್ತಾರ ಹೇಗೆ ಅಂತ. ಈಗ ಸ್ಟಾರ್ ಚಂದ್ರ ಅವ್ರಿಗೆ ಮೈತ್ರಿ ಆಗಿದೆ, ಅಲ್ಲಿ ಸ್ಥಳೀಯ ನಾಯಕರಿಗೆ ಯಾರು ಕೊಡ್ತಾರೆ ಅಂತ ಅವ್ರವರಲ್ಲೇ ಕಿತ್ತಾಟ ಮಾಡ್ಕೊತಾರೆ. ಅವರು ನಮಗೆ ಕೊಡಬೇಕು ಅಂತ ನಮಗೆ ಇದು ಮಾಡಬೇಕು ಅಂತ ಹೊರಗಡೆ ಯಾರು ಬಂದಕ್ಕೆ ಅಂತ ಇದು ಮಾಡ್ತಾರೆ. ಇಲ್ಲಿಯವ್ರಿಗೆ ಯಾರಿಗೂ ಅವಕಾಶ ಸರಿಯಾಗಿ ಕೊಡೋದಿಲ್ಲ. ಮತ್ತು ಯಾರು ಜನಪ್ರತಿನಿಧಿಗಳು ಅವ್ರವ್ರು ಇದು ಮಾಡ್ಕೊಳ್ಳೋಕ್ಕೆ ಮಾಡ್ತಾರೆ ಹೊರತು ಸ್ಥಳೀಯ ಶಾಸಕರಾಗಿ ಒಡ್ಡಾಡ್ಕೊಂಡು ಯಾರು ಮಾಡೋದಿಲ್ಲ. ಸುಮಲತಾ ಅವರು ಮಾಡಿದ್ರು, ಅವರು ಹಿಂದೆ ಒಂದು ಸ್ವಲ್ಪ ಅವ್ರಿಗೆ ಮೈತ್ರಿ ಅಭ್ಯರ್ಥಿ ಕೊಡ್ತಾರೆ ಅನ್ನೋದು ಡೌಟ್ ಅಲ್ಲ ಅವ್ರಿಗೇನೆ. ಇಂಡಿಪೆಂಡೆಂಟ್ ಆಗಿ ನಿಂತರೆ ಈ ಸರಿ ಕಷ್ಟ ಇರುತ್ತೆ. ಹೌದು, ಈಗ ಬೆಂಬಲ ಯಾರು ಕೊಡೋದಿಲ್ವಲ್ಲ. ಹೋದ ಸರಿ ಬೆಂಬಲ ಕೊಟ್ಟಿದ್ರು, ಈ ಸರಿ ಯಾರವರೇ ಇದಿರುತ್ತಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತರೆ ಕಷ್ಟ ಇರುತ್ತೆ, ಆಗೋದಿಲ್ಲ. ಈಗ ಇರೋದು ಹೊಸ ಮುಖ, ಏನಾದರೂ ಅವರು ಒಳ್ಳೆ ವ್ಯಕ್ತಿ ಅಂತ ಹೆಸರು ಮಾಡವ್ರೆ ರಾಷ್ಟ್ರದವರು. ಅಲ್ಲಿ ನೋಡ್ಬೇಕು ಇವಾಗ ಈ ಸರಿ. ಶ್ರೀರಂಗಪಟ್ಟಣ ಅಲ್ಲಿ ಶಾಸಕರು AB ರಮೇಶ್ ಪಂಡಿಸಿದೇಗೌಡ ಅಂತೇಳಿ ಹೋದ ಸರಿ JDS ಇಂದ ಸೋತಿದ್ರು. ಈ ಸರಿ ಕಾಂಗ್ರೆಸ್ಸಿಗೆ ಬಂದಮೇಲೆ ಗೆದ್ದಿದ್ದಾರೆ. ಈಗ ಅವ್ರೀಗ ನೆನ್ನೆ ಮೊನ್ನೆ ನೋಡಿದ ಬ್ಯಾನರ್ ನನ್ನಲ್ಲಿ ಪಟ್ಟಣದಲ್ಲಿ ಒಂದು 15-20 ಊರಿಗೆ ಏನೋ ರೋಡ್ ವ್ಯವಸ್ಥೆ ಇರ್ಬೋದು, ಇಲ್ಲ ಗುದ್ಲಿ ಪೂಜೆಗಳೆಲ್ಲ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ JDS ಮತ್ತು ಅವ್ರು ಹೇಳುವಂಗೆ JDS BJP ಅಂತ ಹೇಳಿದ್ರಲ್ಲ, ಅವರು ಸುಮಲತಾ ಪಕ್ಕ BJPಗೆ ಹೋಯ್ತೀನಿ ಅಂತ ಹೇಳಿದ್ದಾರೆ. ಪಕ್ಷಾಂತರ ಅಲ್ಲ, ನಾನು ಪಕ್ಕ BJPಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇವ್ರು ಹೇಳುವಂಗೆ ನಮ್ಮ ಅಣ್ಣವ್ರು ಹೇಳ್ಬಿಟ್ಟೋದ್ರಲ್ಲ, ಹಂಗೆ ಸ್ಟಾರ್ ಚಂದ್ರ ಅವರ MP ಗೆಲ್ಲುವ ಸಾಧ್ಯತೆ ಇದೆ. ಈ ಜನಗಳಂತ ನೋಡಿದಾರೆ ಇದರಲ್ಲಿ ಕಾಂಗ್ರೆಸ್ ಪಕ್ಕ ಬರುತ್ತೆ. ಇಲ್ಲಿ ಪರಿಚಯ ಅಂದರೆ ಈಗ ಲೀಡ್ರ್ಗಳವರಲ್ಲ, MLAಗಳು, ಹಾಗಾಗಿ ಕಾರ್ಯಕರ್ತರು, ಇದು ಪಂಚಾಯತಿ ಅಧ್ಯಕ್ಷರುಗಳು, ಈ ಥರ ಒಡನಾಟಿಗಳು ಇಟ್ಬಿಟ್ಟಾರೆ. ಅವರು ಫಸ್ಟ್ ಏನೋ ಮೂವ್ ಮಾಡ್ತಾವ್ರೆ, ನಾನು ಗೆದ್ದೇ ಗೆಲ್ತೀನಿ ಅಂತವರು ಇದಾಗಿದೆ. ಆ ಜನಗಳ ಭಾವನೆ ಆ ಥರ ಇಲ್ಲ. ನಿಖಿಲು ನಿಲ್ತಾರೆ ಅಂತ ಹೇಳಿದ್ದಾರೆ. ಮಂಡ್ಯಕ್ಕೆ ನಾನು ನಿಲ್ಲಲ್ಲ ಅಂತ. ನಾನು ನಿಲ್ಲಲ್ಲ ಮಂಡ್ಯಕ್ಕಿನ್ನು. ಇಲ್ಲ ಸರ್, ಕಷ್ಟ ಇದೆ. 5,000 ರೂಪಾಯಿ ಮೈತ್ರಿ ಆದರೂ ಕಷ್ಟ ಇದೆ. ಪಕ್ಕ ಬರೋದಂತೂ ಇದು ನಿಜ. ಇದು ಸ್ಪಂದನೆ ಇಲ್ಲ ಬಿಡಿ ಅವ್ರಿಗೆ ಸರಿ. ಯಾಕೆಂದರೆ ಯಾವ ಹಳ್ಳಿಗೂ ಸಂಪರ್ಕ ಮಾಡಿಲ್ಲ ಅವರು. ಎದುರುವಂಥ ಮಾತಿನಲ್ಲಿ ಇರೋದೇ ಹೇಳೋದು. ಗೆದ್ದ ಮೇಲೆ ಅವರು ಸಂಪರ್ಕದಲ್ಲೇ ಇಲ್ಲ. ಹಾಗಾಗಿ ನೋಡಿ, ಗೆದ್ದು ಹೊಂಟೋದ್ರು, ಬರಲಿಲ್ಲ, ಏನಿಲ್ಲ ಅನ್ನೋದು ಜನಗಳೆಲ್ಲ ಬಾಯಿಲಿ ಬರ್ತದೆ. ಅದು ಅವ್ರೇನಪ್ಪ ಪೇಸ್ ಮಾಡಬೇಕು, ನಾವು ಮಾಡ್ತೀನಿ. ಅವ್ರು TV ಅದನ್ನೇ ಹೇಳಿರೋದು, ನಾನು ಪೇಸ್ ಮಾಡಬೇಕು, ಮಾಡ್ತೀನಿ. ಗೆಲು ಸೋಲು ಖಚಿತ, ಅದು ಇದ್ದಿದ್ದೆ ಅಂತ ಅವರು ಮೊನ್ನೆ TV ನಾವು ಮಾತಾಡಿದ್ರು. ಅಷ್ಟು ಇರ್ಬೋದು ಸರ್ ಮಂಡ್ಯದಲ್ಲಿ ಲೋಕಸಭೆಯಲ್ಲಿ ಅವ್ರು ಗೆಲ್ಲುವಂಥ ಮೂಮೆಂಟ್ ಇವರೇ. ಹಾಂ, ಅವ್ರಿಗೆ ನೀವು ಬೇಕಾರೆ ಅದು ಗೆದ್ದ ಸೋಲು ಗೆಲ್ಲುವುದು ನೋಡಿ ಇವ್ರು ಸರ್ TV ನೀವು ನಾನು ಮಾತಾಡಿರ್ತೀನಲ್ಲ, ಯಾರು ಗೆಲ್ಬೋದು ಅಂತ ನಿಮಗೆ ಗೊತ್ತಾಯ್ತದಲ್ಲ, ಆ ರೀತಿ ಇದೆ. ಅಲ್ಲಿ ಕೆಲಸ ಮಾಡಿದ್ದಾರೆ ರಮೇಶ್ ಬಾಬು ಅವರು. ಫುಲ್ ಕೆಲಸ ಮಾಡ್ತಾವ್ರೆ. ರೋಡ್ ಆಗೋದು ವ್ಯವಸ್ಥೆಗಳು ಹಾಳಿ ಪಾಪ ಜನಸಂಪರ್ಕದಲ್ಲೇ ಒಂದು ಸಾವಾದರೂ ಹೋಯ್ತಾರೆ ಅವರು. ಆಲ್ರೆಡಿ MLA ಆಗವ್ರೆ. ಒಂದು ಸಾವಾಗಲಿ, ಒಂದು ಮದುವೆ ಆಗಲಿ, ಅಲ್ಲಿ ಸ್ಪಂದನ ಮಾಡ್ತಾರೆ ಅವರು ಶ್ರೀರಂಗಪಟ್ಟಣದಿಗೆ ಹಾಲಿ ಇರುವಂಥ ರಮೇಶ್ ಪಂಡಿಸ್ ಅವರು. ಇಷ್ಟು ಹೇಳ್ಬೋದು ಸರ್. MLAಗಳು ಇದ್ದಾರಲ್ಲ ಸರ್, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. MLAಗಳು ಯಾವ ಪಾರ್ಟಿ MLAಗಳಿದ್ದಾರೆ ಅವ್ರು ವರ್ಕ್ ಮಾಡಿದರೆ. ಆಮೇಲೆ ಈಗ ಲೀಡ್ರುಗಳು ಈ ಕ್ಯಾಂಡಿಡೇಟ್ ಮೇಲೇನು ಅವ್ರು ನಿಂತ್ಕೊಂಡ್ರೆ ಗೆಲ್ತಾರೆ, ಇವ್ರು ನಿಂತ್ಕೊಂಡ್ರೆ ಗೆಲ್ತಾರಲ್ಲ. ಆ ಪಕ್ಷದಿಂದ ಯಾರು ಕೆಲಸ ಮಾಡೋರೆ ಅವ್ರಿಗೆ ಹೈಕಮಾಂಡು ಯಾರು ಕೊಡ್ತದೆ, ಅವ್ರು ಕೊಟ್ಟಾದಮೇಲೆ ಈಗ ಮುಖ್ಯಮಂತ್ರಿಗಳವರೇ ಅವರು ಕೆಲಸ ಮಾಡಿರೋದು ಅದ್ರ ಮೇಲೆ ಡಿಪೆಂಡ್ ಆಗಿ ಇದ್ರ ಮೇಲೆ ಕೊಡಬೇಕು ಸರ್. ಸರ್ ಹೋದ ಸಾರಿ ಕ್ಯಾಂಡಿಡೇಟ್ ಹಾಕಿರಲಿಲ್ವಲ್ಲ ಸರ್. ಹೋದ ಸಾರಿ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಅಲ್ವಾ. ಈ ಸಾರಿ ಕ್ಯಾಂಡಿಡೇಟ್ ಹಾಕವ್ರೆ.
ಎಲ್ಲರೂ ಅವ್ರಿಗೆ ಮಾಡಿದರು ಹೋದ ಸಾರಿ. ಕಾಂಗ್ರೆಸ್ನವರು ಮಾಡಿದರು, ಬಿ ಜೆ ಪಿಯವರು ಮಾಡಿದರು, ದಳದವರು ಮಾಡಿದರು. ಈಗ ದಳ ಮತ್ತು ಇದು ಬಿ ಜೆ ಪಿ ಮಿಂಗಲ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಈ ಸಾರಿ ಓಟ್ ಜಾಸ್ತಿ ಬರ್ತದೆ. ಅಲ್ಲ, ಮಂಡ್ಯ ಜನ ದಳಕ್ಕೆ JDSಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು. ಸರ್ ಎಮ್ ಎಲ್ ಎಗಳಿದ್ದರು ಸರ್, ಆ ಸಾರಿ ಇದ್ರೂ ವರ್ಕ್ ಮಾಡಲಿಲ್ಲ. ಈಗ ಇಲ್ಲ, ಈಗ ವರ್ಕ್ ಮಾಡೋದು ಕಷ್ಟ. ಈ ಬಾರಿ ಕಷ್ಟ ಆಯ್ತಂತ. ಕಷ್ಟ ಆಯ್ತಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಸೋ ಪ್ಲಾನಲ್ಲಿ ಇದ್ದಾರೆ. ಇಲ್ಲ ಸರ್, ಕಷ್ಟ ಸರಿ ಅಂದ್ರೆ ಕಷ್ಟ ಇದೆ ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತೀರಾ? ಅಂತ ಅಲ್ಲ, ಅವರಿಬ್ಬರು ಮಿಂಗಲ್ ಆಗಿರೋದ್ರಿಂದ ಫೈಟು. ಈಗ ಮೋದಿಯವ್ರ ಕಾರ್ಯಕ್ರಮ ಅಂತಾರೆ, ಅವರು ಅದು ಹೇಳ್ಕೊಂಡು ಹೋಗ್ತಾರೆ. ಇವರು ನಮ್ಮ ಕಾರ್ಯಕ್ರಮ ಅಂತ ಹೇಳ್ತಾರೆ, ಅವು ಹೇಳೋಕ್ಕಾಗಲ್ಲ ಸರ್. ಅಂತೂ ಮಾತ್ರ ನೆಕ್ ಟು ನೆಕ್ ಫೈಟ್ ಇದೆ. ಲಾಸ್ಟ್ ಮೂಮೆಂಟಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು ಗೆಲ್ಲೋ ಚಾನ್ಸಸ್ ಇದೆ. ಈಗ ಕಾಂಗ್ರೆಸ್ ಕೊಟ್ಟಿರೋ ಎಲ್ಲ ಗ್ಯಾರಂಟಿಗಳು ಅನುಕೂಲ ಆಗ್ತಿದೆ, ಜನಸಾಮಾನ್ಯರಿಗೆ ಯೂಸ್ ಆಗ್ತಿದೆ. ಸಾಮಾನ್ಯವಾಗಿ ಆಯ್ತಾ ಇದೆ ಸರ್, ಸಾಮಾನ್ಯವಾಗಿ ಆಯ್ತಾ ಇದೆ. ಫುಲ್ ಆಯ್ತದೆ ಅಂತ ಅಂದ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಇದಾಯ್ತಾ ಇದೆ, ಒಳ್ಳೇದಾಯ್ತಾ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.